ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನು ಈ ಹಿಂದೆ ಒಂದು TVSನವ್ರದ್ದು iQube, ಹೀರೋದವ್ರದ್ದು ವಿಡಾ ಎಲೆಕ್ಟ್ರಿಕ್ ವೆಹಿಕಲ್ನ ಬಗ್ಗೆ ಒಂದು ರಿವ್ಯೂ ಮಾಡಿದೆ, ಇದು ಯೂಸರ್ ರಿವ್ಯೂ. ಇವತ್ತು ನಾನು ನನ್ನ ಫ್ರೆಂಡ್ ಇದ್ದೊಂದು ಏತರ್ನವ್ರದ್ದು ಒಂದು ಎಲೆಕ್ಟ್ರಿಕ್ ಸ್ಕೂಟಿಯ ಬಗ್ಗೆ ರಿವ್ಯೂ ಮಾಡೋಣ ಅಂತೇಳಿ ಬಂದಿರುವಂಥದ್ದು. ನನ್ನ ಫ್ರೆಂಡ್ ರಾಜೇಶ್ ಅಂತ ಹೇಳುವಂಥದ್ದು, ಅವರು ನನಗೆ JC ಮೂಲಕ ಪರಿಚಯ ಆಗಿರುವಂಥದ್ದು. ನಾವು ಸ್ವಲ್ಪ ಆತ್ಮೀಯತೆಯನ್ನು ಬೆಳೆಸ್ಕೊಂಡಿದ್ದೀವಿ. ಆನಂತರ ಇವರು ಇವಾಗ ಇತ್ತೀಚೆಗೆ ಅಂದರೆ ಸುಮಾರು ಒಂದು 3 ತಿಂಗಳ ಹಿಂದೆ ಏತರ್ ವೆಹಿಕಲ್ನ ಪರ್ಚೇಸ್ ಮಾಡಿದರು. ಈ ಏತರ್ ವೆಹಿಕಲ್ ಒಂದು ಕಳೆದ ಒಂದು 3 ತಿಂಗಳಿಂದ ಅವರು ಯೂಸ್ ಮಾಡ್ತಾ ಇದ್ದಾರೆ. ಇದರ ಸಾಧಕ ಬಾಧಕ ಏನಿದೆ, ಅವ್ರಿಗೆ ಏನೆಲ್ಲ ಇಷ್ಟ ಆಗಿದೆ, ಯಾಕಾಗಿ ಅವರು ಎಲೆಕ್ಟ್ರಿಕ್ ವೆಹಿಕಲ್ನ ತಗೊಂಡ್ರು, ಯಾಕಾಗಿ ಏತರ್ ವೆಹಿಕಲ್ನ ಅವರು ಇಷ್ಟಪಟ್ಟರು, ಎಲ್ಲ ವಿಚಾರಗಳನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ರಾಜೇಶ್ ಅವರೇ ನಮಸ್ತೆ. ನಮಸ್ತೆ. ಮೊದಲನೇದಾಗಿ ನಾನು ಕೇಳ್ತಾ ಇರುವಂಥದ್ದು, ಎಲ್ಲರೂ ಪೆಟ್ರೋಲ್ ವೆಹಿಕಲಲ್ಲಿ ಇತ್ತೀಚೆಗಾದರೂ ಪೆಟ್ರೋಲ್ ವೆಹಿಕಲ್ನ ಹೆಚ್ಚು ಲೈಕ್ ಮಾಡ್ತಾರೆ, ಆದರೆ ಕೆಲವರು ಮಾತ್ರ ಈ ಎಲೆಕ್ಟ್ರಿಕ್ ವೆಹಿಕಲ್ನ ಲೈಕ್ ಮಾಡುವಂಥವ್ರು. ಅಂಥದ್ರಲ್ಲಿ ನೀವು ಯಾಕಾಗಿ ಎಲೆಕ್ಟ್ರಿಕ್ ವೆಹಿಕಲ್ನ ಲೈಕ್ ಮಾಡಿದ್ರಿ? ಅದೇ ಒಂದು ರೀಸನ್, ಎನ್ವೈರ್ಮೆಂಟ್. ಈಗ ನಮಗೆ ಎಜುಕೇಟೆಡ್ ಆಗಿ ಥಿಂಕ್ ಮಾಡುವಾಗ ಎನ್ವೈರ್ಮೆಂಟ್ ರಿಲೇಟೆಡ್ ನಾವು ಥಿಂಕ್ ಮಾಡಬೇಕಾಗುತ್ತೆ. ಸೊ ಫ್ಯೂಯಲ್ ಅದಕ್ಕಿಂತ ಬೆಟರ್ ಅಂತ ಅನ್ನಿಸ್ತೆ ನನಗೆ. ಎಲೆಕ್ಟ್ರಿಕ್ ಹೋದ್ರೆ ಸೊ 1% ನಮ್ಮ ಕಡೆಯಿಂದ ಏನಾದ್ರೂ ಒಂದು ಸಾಧ್ಯ ಆದ್ರೆ, ಸೊ ಎಲೆಕ್ಟ್ರಿಕ್ ಗಾಡಿ ತಗೊಂಡ್ರೆ ಆ ಎನ್ವೈರ್ಮೆಂಟ್ ಗೆ ಸ್ವಲ್ಪ ಹೆಲ್ಪ್ ಆಗ್ಬಹುದು ಅಂತ ಒಂದು ರೀಸನ್. ಅದು ಅಂದ್ರೆ ಮೇಜರ್ ರೀಸನ್ ಅಲ್ಲ, ಸ್ಮಾಲ್ ರೀಸನ್ ನನಗೆ ಅನ್ಸಿರೋದು. ಸೇಮ್ ಟೈಮ್ ನಂಗೆ ಈ ಎತ್ತರದಿಂದ ಅಂದ್ರೆ ಎಲೆಕ್ಟ್ರಿಕ್ ಗಾಡಿಯಿಂದ ಮೇನ್ ಉಪಯೋಗ ಅಂತ ಹೇಳಿ ಬಂದ್ರೆ ನಂಗೆ ನನ್ನ ಬಿಸ್ನೆಸ್ಗೆ, ಅಂದ್ರೆ ನಾನು ಕೇಕ್ ಬಿಸ್ನೆಸ್ ಮಾಡ್ತಾ ಇದ್ದೇನೆ. ಆ ಬಿಸ್ನೆಸ್ಗೆ ನಾನು ಜಾಸ್ತಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಎಲೆಕ್ಟ್ರಿಕ್ ಅಂತ ಫ್ಯೂಯಲ್ ಪೆಟ್ರೋಲ್ ಗಾಡಿಯಿಂದ ಎಲೆಕ್ಟ್ರಿಕ್ ಟ್ರೈ ಮಾಡಿದ್ದು. ಅಂದ್ರೆ ಆಲ್ರೆಡಿ ಒಂದು ಫ್ಯೂಯಲ್ ಪೆಟ್ರೋಲ್ ಗಾಡಿ ಯೂಸ್ ಮಾಡ್ತಾ ಇದ್ದೇನೆ. ಸೊ ಜೊತೆಲಿ ಇದು ಅಂದ್ರೆ ಇನ್ನು ಸ್ವಲ್ಪ ಬೆಟರ್ ಆಗುತ್ತೆ, ಅಂದ್ರೆ ನನಗೆ ಫೈನಾನ್ಷಿಯಲ್ ಕೂಡ ಹೆಲ್ಪ್ ಆಗುತ್ತೆ. ಅಂದ್ರೆ ಓವರ್ ಆಲ್ ನಾನು ಒಂದು 5 years ನಾನು ಲೆಕ್ಕ ಹಾಕಿದಾಗ ನಂಗೆ 100% ಇದರಿಂದ ಲಾಭ ಅಂತ ಖಂಡಿತ ಇದೆ. ಮತ್ತೆ ನಂಗೆ ಇದರಿಂದ ಫ್ಯೂಯಲ್ ಅಲ್ಲಿ ಬರುವ ಚಾರ್ಜ್, ನಾನು ಒಂದು ಸಲ ಈಗ ಒಂದು 100 rupees ಫ್ಯೂಯಲ್ ಹಾಕೋದಕ್ಕೂ ನಾನು ಇಲ್ಲಿ ಒಮ್ಮೆ ನಾನು ರೀಚಾರ್ಜ್ ಮಾಡೋದು ನಂಗೆ ಒಂದು 10 rupees ಮ್ಯಾಕ್ಸಿಮಮ್ 10 rupees ಹೋಗ್ಬೋದು ಅಷ್ಟೇ. ಸೊ ಆ ಡಿಫ್ರೆನ್ಸ್ ನಮಗೆ ಖಂಡಿತ ಬಂದೇ ಬರ್ತದೆ. ಮತ್ತೆ ಬೇರೆ ಮೇಂಟೆನೆನ್ಸ್ ಅಂತದ್ದು ಯಾವುದಿಲ್ಲ, ಬ್ಯಾಟ್ರಿ ಒಂದು ಬಿಟ್ಟರೆ ಬೇರೆ ಮೇಂಟೆನೆನ್ಸ್ ಫ್ಯೂಯಲ್ ಆಯಿಲ್ ಚೇಂಜ್ ಮಾಡೋದಾಗ್ಲಿ, ಆ ತರದ ಗ್ರೀಸಿಂಗ್ ಮಾಡೋದು ಅಂತದ್ದು ಮೇಜರ್ ಅಂತದ್ದು ಯಾವ್ದು ಬರುದಿಲ್ಲ ಇದರಲ್ಲಿ. ಸೊ ಮತ್ತೆ ಅದರಲ್ಲಿರುವಂತ ಬೆಲ್ಟ್ ಕೂಡ ಅಷ್ಟೇ, ಅಂದ್ರೆ ಚೈನ್ ಸಿಸ್ಟಮ್ ಅಲ್ಲ, ಅದರಲ್ಲಿರೋದು ಬೆಲ್ಟ್ ಸಿಸ್ಟಮ್. ಸೊ ಅದೆಲ್ಲ ಅಡ್ವಾಂಟೇಜ್ ಇರೋದು. ಸೊ ಅದಕ್ಕೆ ಆ ರೀಸನ್ಗೋಸ್ಕರ ನಾನು ಎಲೆಕ್ಟ್ರಿಕ್ ಗಾಡಿನ ಟ್ರೈ ಮಾಡಿದ್ದು. ಓಕೆ, ಅಂದ್ರೆ ನೀವು ಇವಾಗ ಏನ್ ಅಂದ್ರೆ ಬಿಸ್ನೆಸ್ ಅಂತ ಹೇಳಿದ್ರೆ ಕೇಕ್ ಅಂತ ಹೇಳಿದ್ರೆ ಬರ್ಡೇ ಕೇಕ್ ಈ ತರದ್ದು? ಹೌದು. ಅಂದ್ರೆ ಆಕ್ಚುಲಿ ನಾವು ಬೆಂಗಳೂರು ಲೈಫ್ ಬಿಟ್ಟು ಊರಿಗೆ ಬಂದ ಮೇಲೆ ನಾನು ಅಂದ್ರೆ ಒಂದು ಎಮರ್ಜೆನ್ಸಿ ರೀಸನ್ ಬಂದಿರೋದು. ನನ್ನ ಮನೆಯಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂ, ಮನೇಲಿ ಇರೋರಿಗೆ ಹೆಲ್ತ್ ಇಶ್ಯೂ ಆಗಿ ಅಂತ ನಾನು ಊರಿಗೆ ಬಂದೆ. ಸೊ ಬೆಂಗಳೂರು ಜಾಬ್ ರಿಸೈನ್ ಮಾಡಿ ಕೃಷಿ ನೋಡ್ಲಿಕ್ಕೆ ಅಂತ ಬಂದದ್ದು. ಸೊ ಕೃಷಿ ಮಾಡ್ತಾ ಇರುವಾಗ ಬೇಕಿಂಗ್ ಇಂಟ್ರೆಸ್ಟ್, ನನ್ನ ವೈಫಿಗೆ ಬೇಕಿಂಗ್ ಇಂಟ್ರೆಸ್ಟ್ ಇತ್ತು. ಸೊ ಆ ಇಂಟ್ರೆಸ್ಟ್ ನ ಅವರು ಬೇಕ್ ಮಾಡೋದ್ರಲ್ಲಿ ಮಾಡ್ತಿದ್ರು. ಸೊ ಅದೊಂಥರ ಹಾಬಿ ತರ ಮಾಡ್ತಿದ್ರು, ಅಂದ್ರೆ ಸೇಲ್ ಮಾಡ್ಲಿಕ್ಕೆಲ್ಲ ಮಾಡ್ತಿದ್ರು, ಮನೇಲಿ ಹಾಬಿ ಇತ್ತು. ಸೊ ಅದನ್ನ ಮಾಡಿ ನಮಗೇನೆ ಮಾಡಿ ಮತ್ತೆ ಫ್ರೆಂಡ್ ಸರ್ಕಲ್ ಅಲ್ಲಿ ಅದು ಹೌದು. ಮತ್ತೆ ಅದು ಕಂಟಿನ್ಯೂ ಆಯ್ತು. ಅಂದ್ರೆ ನಾವು ಅಲ್ಲಿ ಒಂದು ಹತ್ರ ಇರುವ ಕ್ಲೋಸ್ ರಿಲೇಟಿವ್ಸ್ ಹತ್ರ ನಾವು ಕೇಕ್ ಮಾಡಿ ಕೊಡ್ತಾ ಇದ್ವಿ, ಅಂದ್ರೆ ರಿವ್ಯೂ ತಗೊಳ್ಳಿ ಹೇಗಿದೆ, ಟೇಸ್ಟ್ ಇದೆ ಅಂತ. ಸೊ ಆ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನಾವು ಶಾಪ್ ನ ಕನ್ವರ್ಟ್ ಮಾಡ್ಕೊಳೋದು, ಅಂದ್ರೆ ಶಾಪ್ ಆಗಿ ಸ್ಟಾರ್ಟ್ ಮಾಡಿದ್ದು. ಲಾಸ್ಟ್ ಒಂದು 3 months ಇಂದ ನಾವು, ಅಂದ್ರೆ ಲಾಸ್ಟ್ 3 years ಇಂದ ಮಾಡ್ತಾ ಇದ್ದೇವೆ, ಮನೇಲಿ ಮಾಡ್ತಾ ಇದ್ದದ್ದು. ಈಗ ರೀಸೆಂಟ್ ಆಗಿ ಶಾಪ್ ಮಾಡಿದೀವಿ. ಶಾಪ್ ಮಾಡಿದ್ದು ಅಲ್ಲಿಂದ ಕೇಕ್, ಅದನ್ನ ಕೇಕ್ ಪೇಸ್ಟ್ರಿ ಎಲ್ಲಾನು ಬರುತ್ತೆ. ಅಂದ್ರೆ ಬರ್ತ್ಡೇ ಕೇಕ್, ಆನಿವರ್ಸರಿ ಆ ತರದ್ದೆಲ್ಲ ಕೇಕ್ ಮಾಡಿ ಕೊಡ್ತಾ ಇದ್ರು. ನೆಕ್ಸ್ಟ್, ಈಗ ಈ ಎಲೆಕ್ಟ್ರಿಕ್ ಸ್ಕೂಟಿ ಅಂತ ಹೇಳ್ಬೇಕಾದ್ರೆ ನಮ್ಗೆ ಹೆಚ್ಚಿನವ್ರು ನೋಡುವಂಥದ್ದು ಹತ್ತಿರದಲ್ಲಿ ಸರ್ವಿಸ್ ಎಲ್ಲಿದೆ ಅಂತ ಹೇಳೋದು. ಆದ್ರೆ ನೀವು ಯಾಕಾಗಿ ಏತರನ್ನ ಪರ್ಚೇಸ್ ಮಾಡಿರುವಂಥದ್ದು? ಅಂದ್ರೆ ನಾನು ಓವರ್ ಆಲ್ ಚೆಕ್ ಮಾಡಿದಾಗ ಮೇಜರ್ ಅಂತದ್ದು ಇದರಲ್ಲಿ ಪ್ರಾಬ್ಲಮ್ ಬರುವುದಿಲ್ಲ. ಅಂದ್ರೆ ಬಂದ್ರೆ ಒಂದು ಬ್ಯಾಟ್ರಿ ಮಾತ್ರ, ಬ್ಯಾಟ್ರಿ ಸರ್ವಿಸ್ ಮಾತ್ರ. ಅದು ಬಿಟ್ಟರೆ ಸಣ್ಣ ಈ ತರ ನಮ್ಗೆ ಬೇರೆ ರಿಲೇಟೆಡ್ ಅಂದ್ರೆ ಬ್ರೇಕ್ ಸಿಸ್ಟಮ್ ಮಾತ್ರ ಏನೋ ಬಂದ್ರೆ ನಮಗೆ ಅದು ಲೋಕಲ್ ಅಲ್ಲಿ ಮಾಡಿಸ್ಕೊಳ್ಬಹುದು, ಶೋರೂಮಿಗೆ ಹೋಗ್ಬೇಕು ಅಂತ ಏನಿಲ್ಲ. ಮೇಜರ್ ಇರುವಂತದ್ದು ಬ್ಯಾಟ್ರಿ. ಸೊ ಬ್ಯಾಟ್ರಿ ಇದು ನನಗೆ ಒಂದು 3 years ಅದಕ್ಕೆ ವಾರಂಟಿ ಇರುವಾಗ ಅಷ್ಟು ನನಗೆ ಪ್ರಾಬ್ಲಮ್ ಇಲ್ಲ ಅಂತ ಆಯ್ತಲ್ಲ, ನನ್ನ ಒಪಿನಿಯನ್. ಸೊ ನಂಗೆ 3 ವರ್ಷಕ್ಕೆ ಬ್ಯಾಟ್ರಿ ಪ್ರಾಬ್ಲಮ್ ಇಲ್ಲ. ಬೇರೆ ಸಣ್ಣ ಪ್ರಾಬ್ಲಮ್ ಇದ್ರೆ ಅದು ಲೋಕಲ್ ಅಲ್ಲಿ ಮಾಡಿಸ್ಕೊಳ್ಬಹುದೇನೋ ಆ ಕಾನ್ಫಿಡೆಂಟ್ ಗೆ ನಾನು ಇಲ್ಲಿ, ಅಂದ್ರೆ ನಂಗೆ ದೂರ ಇದ್ರು ಸರ್ವಿಸ್ ಪುತ್ತೂರಲ್ಲಿ ಇದ್ರು ಇಲ್ಲಿ ಮಾಡಬಹುದು. ಪುತ್ತೂರಿಗೆ ಹೋಗ್ಬೇಕು, ಬಟ್ ಬಾರಿ ದೂರ ಅಲ್ಲ. ಬಟ್ ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಲೋಕಲ್ ಅಲ್ಲಿ ಯಾರು ಮಾಡಿಸ್ಕೊಡ್ಬೋದು ಅಂತ ಹೇಳೋದು ಗ್ಯಾರಂಟಿ ಇತ್ತು. ಸೊ ಅದಕ್ಕೆ ನಾನು ಇಲ್ಲಿ ಅಂದ್ರೆ ಈಗ ಒಂದ್ಸಲ ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಇದು ಯೂಸ್ ಮಾಡ್ಲಿಕ್ಕೆ? ನಂದು ಇದು 450S ಅಂತ ಹೇಳಿ, ಅಂದ್ರೆ ಇದರಲ್ಲಿ ಸುಮಾರು ವೇರಿಯಂಟ್ ಇದೆ, ಬೇರೆ ವೇರಿಯಂಟ್ ಇದೆ. ಇದು ನಂದು ಒಮ್ಮೆ ಚಾರ್ಜ್ ಮಾಡಿದ್ರೆ 80 kilometers ಅಷ್ಟೇ ಇರೋದು. 80 kilometers ತನಕ ನಾವು ಹೋಗ್ಬೋದು. ಅದರಲ್ಲಿ ಅದು 2-3 ಮೋಡ್ ಇದೆ.
ಇದೆ. ಸೊ ಮೀಡಿಯಂ ನಂಗೆ ಸುಮಾರು ಒಂದು 70 ಕಿಲೋಮೀಟರ್ಸ್ ಗ್ಯಾರಂಟಿ ಕೊಡ್ತದೆ. ಒಮ್ಮೆ ಸ್ಪೋರ್ಟ್ಸ್ ಮೋಡ್ಗೆ ಹಾಕಿದ್ರೆ ಸ್ಪೋರ್ಟ್ಸ್ ಮೀಡಿಯಾಗೆ ಇಲ್ಲ 65 ತನಕ ಬರ್ತದೆ. ಮ್ಯಾಕ್ಸಿಮಮ್ ಅಂದ್ರೆ 80 ತನಕ ಹೋಗ್ತದೆ. 80 ತನಕ ಈ ಗಾಡಿ ನಾನು ಇದು ತಗೊಳ್ಳುವಾಗ ನಾನು 1.31 ಕೊಟ್ಟಿದ್ದೆವು. ಟೋಟಲ್ 1,30,000 ರೂಪಾಯಿ ಚಾರ್ಜ್ ಆಗಿದೆ ಅದರ ಪ್ರೈಸ್. ಅದರಲ್ಲಿ ಬ್ಯಾಟ್ರಿ ಬಂದು 5 years ವ್ಯಾರಂಟಿ ಇರೋದು. ಮತ್ತೆ ಅದೇ ಸರ್ವಿಸ್ ರೆಗ್ಯುಲರ್ ಸರ್ವಿಸ್ ಇದ್ದೇ ಇರ್ತದೆ. ನಿಮ್ಗೆ ಈ ಎಲೆಕ್ಟ್ರಿಕ್ ಸ್ಕೂಟಿಯಲ್ಲಿ ಈ ಏತರಲ್ಲಿ ಸ್ಪೆಷಲ್ ಆಗಿ ಏತರ್ ಅಂತ ನೀವು ಪರ್ಚೇಸ್ ಮಾಡಿದ್ಮೇಲೆ ಈ 3 ತಿಂಗಳಲ್ಲಿ ನೀವು ಯೂಸ್ ಮಾಡ್ತಾ ಇದ್ದೀರಿ. ಈ 3 ತಿಂಗಳಲ್ಲಿ ನಿಮ್ಗೆ ಇದರಲ್ಲಿ ಒಂದು ಇಷ್ಟ ಆಗಿರುವಂತ ಒಂದು ಫೀಚರ್ ಅಂತ ಹೇಳಿದ್ರೆ ಯಾವ್ದಾಗಿರುತ್ತೆ? ಯಾವ್ದನ್ನ ನೋಡ್ಕೊಂಡು ಒಂದು ಅದೇ ಎಷ್ಟು ಲೋಡ್ ಹಾಕಿದ್ರು ಎಷ್ಟು ಅಪ್ಪಲ್ಲಿ ಕೂಡ ಒಂದು ಇಬ್ರು ಈಗ ನಾವು ಇಬ್ರು ಆರಾಮ್ಸೆ ಒಂದು ಲೋಡ್ ಹಾಕೊಂಡು ತಗೊಂಡು ಹೋಗುವಂಥದ್ದು ಆರಾಮ್ಸೆ ತಗೊಂಡು ಹೋಗ್ಬೋದು. ಪ್ಲಸ್ ನನಗೆ ಗ್ಯಾಸ್ ಸಿಲಿಂಡರ್ ಬೇರೆ ಗಾಡಿಗಾದ್ರೆ ನನ್ನ ಹಳೆ ಗಾಡಿಗೆ ನಂಗೆ ಇಡ್ಲಿಕ್ಕೆ ಆಗ್ತಿತ್ತಲ್ಲ, ಇದರಲ್ಲಿ ಆರಾಮ್ಸೆ ಅಡ್ಡ ಹಾಕೊಂಡು ಗ್ಯಾಸ್ ಅಡ್ಡ ಹಾಕಿ ಏನ್ ಟಚ್ ಆಗುದು. ಯಾಕಂದ್ರೆ ಈ ಸ್ಲಾಟ್ ಅಲ್ಲಿ ಸರಿಯಾಗಿ ಕೂತ್ಕೊಳ್ತದೆ. ಹೈಟ್ ಮೇಲೆ ಅಲ್ಲ, ಅಡ್ಡ ಹಾಕೊಂಡಿದ್ರೆ ಆರಾಮ್ಸೆ ಹಾಕಿಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಒಂದು ಗ್ಯಾಸ್ ಮೇನ್ ನಂಗೆ ಮನೆಗೆ ತಗೊಂಡು ಹೋಗಿ ಬರೋದು ಅದೊಂದು. ಸೊ ಮತ್ತೆ ನಂದು ಕೇಕ್ ಬಾಕ್ಸ್ ಇಡ್ಲಿಕ್ಕೆ ಅಪ್ ಟು 2 kg ಬಾಕ್ಸ್ ತನಕ ಅದು ಬಾಕ್ಸ್ ಕೂತ್ಕೊಳ್ತದೆ. ಕೆಳಗೆ ಒಂದು ಸಣ್ಣ ಒಂದು ಹೈಟ್ ಕೊಟ್ರೆ ಆರಾಮ್ಸೆ 2 ಬಾಕ್ಸ್ ನ 2 kg ಇಡ್ಲಿಕ್ಕೆ ಆಗ್ತದೆ. ಅದು ನಂಗೆ ಪ್ಲಸ್ ಪಾಯಿಂಟ್. ಯಾಕಂದ್ರೆ ನಂಗೆ ಹಳೆ ಗಾಡಿಲಿ ಅಷ್ಟು ಇಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ ಇನ್ನೊಂದು ಸ್ಪೀಡ್ ಇದೆ, ಇದೆಲ್ಲ ಸ್ಪೋರ್ಟ್ಸ್ ಮಾಡಿದೆ. ಅದು ಹಾಕಿದ್ರೆ ನಿಮ್ಗೆ ನಿಜವಾಗಿ ಒಂದು ನಾರ್ಮಲ್ ಆಗಿ ಸ್ವಲ್ಪ ಸ್ಪೀಡ್ ಇಷ್ಟ ಮಾಡೋರಿಗೆ 100% ಅದು ಲೈಕ್ ಆಗೇ ಆಗ್ತದೆ. ಆ ಸ್ಪೋರ್ಟ್ಸ್ ಮೋಡ್ ಅಲ್ಲಿ ಅಂದ್ರೆ ಓವರ್ಟೇಕ್ ಮಾಡಿ ಹೋಗುವಾಗ ಆ ಸ್ಪೀಡ್ ಖಂಡಿತ ಇದೆ, ಒಳ್ಳೆ ಸ್ಪೀಡ್ ಇದೆ. ಮತ್ತೆ ಅದೇ ಓವರ್ ಆಲ್ ನನಗೆ ಒಂದು 8 ಕಿಲೋಮೀಟರ್ಸ್ ನಂಗೆ ಮೈಲೇಜ್ ಸಿಗೋದ್ರಿಂದ ನನ್ಗೆ 2 ದಿವಸಕ್ಕೊಮ್ಮೆ ಚಾರ್ಜ್ ಮಾಡ್ಕೊಂಡ್ರೆ ಆಯ್ತು. ನಿಮ್ಗೆ ಅಂದ್ರೆ ಹೆಚ್ಚು ಡೈಲಿ ಯೂಸ್ ಆಗೋದಿಲ್ಲ. ಮ್ಯಾಕ್ಸಿಮಮ್ ದಿನಕ್ಕೆ ಒಂದು 30 ಕಿಲೋಮೀಟರ್ ಜಾಸ್ತಿ ಅಂತ ಹೇಳಿದ್ರೆ ಅಷ್ಟೇ. ಇದರಲ್ಲಿ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳೋದಿದ್ರೆ ಏನಾದ್ರು? ಇಷ್ಟ ಆಗಿಲ್ಲ ಅಂತ ಹೇಳುದು ಇಲ್ಲ, ನನ್ನ ಪ್ರಕಾರ ನನಗೆ ಅನ್ಸ್ಲಿಲ್ಲ ಯಾವ್ದಾದ್ರು. ಯಾಕಂದ್ರೆ ಹೇಳಿದ್ರೆ ನಂಗೆ ಎಲ್ಲಾನು ಪ್ಲಸ್ಸೇ ಕಾಣ್ತಿದೆ ಅದರಲ್ಲಿ. ಅಂದ್ರೆ ಈಗ ಕೆಲವೊಂದು ಪಾಯಿಂಟ್ಸ್ ಹೇಳೋದಾದ್ರೆ, ಅಪ್ಪಲ್ಲಿ ಹೋಗ್ತಿದ್ದಾಗ ಸಡನ್ ಆಗಿ ನಿಲ್ಬೇಕು, ಫುಲ್ ಅಪ್ಪಲ್ಲಿ ಇದ್ದಾನೆ ನಿಲ್ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಬಿಟ್ರೆ ಆಯ್ತು, ಗಾಡಿ ಹಿಂದೆ ಬರುದಿಲ್ಲ. ಬ್ರೇಕ್ ಹಿಡಿಬೇಕು ಅಂತ ಇಲ್ಲ, ನಾನು 2 ಕೈ ಬಿಟ್ರು ಅಂದ್ರೆ ಕ್ಲಚ್ ಹಿಡಿಬಾರ್ದು, ಎಕ್ಸಲೇಟರ್ ಇರ್ತದಲ್ಲ, ಆವಾಗ ಜಸ್ಟ್ ಎಕ್ಸಲೇಟರ್ ಬಿಟ್ರೆ ಗಾಡಿ ಎಲ್ಲ ನಿಲ್ತದೆ, ಹಿಂದೆ ಬರುದಿಲ್ಲ, ಯಾವ್ದೋ ಕಾರಣಕ್ಕೂ ಹಿಂದೆ ಬರುದಿಲ್ಲ. ಸೊ ಆವಾಗ ನನಗೆ ಏನಾದ್ರು ಒಂದು ಸಡನ್ ಅಲ್ಲಿ ನಾನು ರೆಗ್ಯುಲರ್ ಏನೋ ತಗೊಳ್ಬೇಕು ಅಂತ ಆದ್ರೆ 2 ಕೈ ಬಿಟ್ಟಾಗ, ಇಲ್ಲ ಬೇರೆ ಆದ್ರೆ ಬ್ರೇಕ್ ಇಟ್ಕೊಳ್ಳೇಬೇಕು, ಒಂದು ಕೈ ಇಟ್ಕೊಳ್ಳೇಬೇಕು, ಜಾರ್ಕೊಂಡು ಬರ್ತದೆ, ಆ ಚಾನ್ಸಸ್ ಇದೆ. ಅದು ಇಲ್ಲ. ಮತ್ತೆ ಒಳಗಡೆ ಸ್ಪೇಸ್ ಇದೆ, ಸುಮಾರು ಸ್ಪೇಸ್ ಇದೆ, ವಿತ್ ಲೈಟ್ ಇರುವಂತದ್ದು ಒಳಗಡೆ. ಮತ್ತೆ ರಿವರ್ಸ್, ಮತ್ತೆ ಇನ್ನೊಂದು ರಿವರ್ಸ್ ಇದೆ. ಅದು ಸುಮಾರು ಕಡೆ ನಂಗೆ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಸಣ್ಣ ಸ್ಮಾಲ್ ಏರಿಯಾದಲ್ಲಿ ಗಾಡಿ ನಿಲ್ಸಿದಾಗ, ಅಂದ್ರೆ ಮೇನ್ಲಿ ಲೇಡೀಸ್, ನಂಗೆ ನನ್ನ ವೈಫ್ ಯೂಸ್ ಮಾಡುವಾಗ ಅವ್ರಿಗೆ ಹಿಂದೆ ತರಲಿಕ್ಕೆ ಆಗುದಿಲ್ಲ. ಸೊ ಆವಾಗ ರಿವರ್ಸ್ ಗೇರ್ ತುಂಬಾ ಕಡೆ ಯೂಸ್ ಆಗುವುದು. ಸೊ ಅದೊಂದು ಹೆಲ್ಪ್. ಸೊ ನಂಗೆ ಓವರ್ ಆಲ್ ನೋಡಿದ್ರೆ ನೆಗೆಟಿವ್ ಪಾಯಿಂಟ್ಸ್ ಅಂತ ಯಾವ್ದು ಇಷ್ಟ ನನಗೆ ಇಷ್ಟು ಯೂಸ್ ಈಗ ಲಾಸ್ಟ್ 3 month ಅಲ್ಲಿ ಯೂಸ್ ಮಾಡಿದ್ರಲ್ಲಿ ಯಾವ್ದು ಆ ತರದ್ದು ಆಗ್ಲಿಲ್ಲ. ಮತ್ತೆ ನೀವು ಈಗ ಯಾವುದೇ ಒಂದು ವೆಹಿಕಲ್ ಯಾರೇ ತಗೊಳ್ಳೋದಿದ್ರು ಕೂಡ ಅದಕ್ಕಿಂತ ಮೊದಲು ತುಂಬಾ ರಿವ್ಯೂ ನೋಡ್ತೇವೆ. ಆ ನಂತರ ಬೇರೆ ಬೇರೆ ಶೋರೂಮ್ ವಿಸಿಟ್ ಮಾಡ್ತೇವೆ. ವೆಹಿಕಲ್ ಬಗ್ಗೆ ಅಲ್ಲಿ ನೋಡ್ಕೊಂಡು ಅದನ್ನು ಟೆಸ್ಟ್ ಡ್ರೈವ್ ಮಾಡೋದಾಗಿರ್ಬೋದು, ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಎಲ್ಲ ನಮ್ಗೆ ಇಷ್ಟ ಆದ್ರೆ ಮಾತ್ರ ನಾವು ತಗೊಳ್ಳುವಂಥದ್ದು. ನೀವು ಇದಕ್ಕಿಂತ ಈ ಏತರ ತಗೊಳ್ಳೋದಕ್ಕಿಂತ ಮೊದಲು ಯಾವ್ದೆಲ್ಲ ಇದನ್ನ ನೀವು ಬ್ರ್ಯಾಂಡ್ ಅನ್ನು ನೋಡ್ಕೊಂಡಿದ್ರಿ? ಅಂದ್ರೆ ಬಟ್ ನಾನು ಯೂಸ್ ಮಾಡಿದವ್ರ ಹತ್ರ ರಿವ್ಯೂ ತಗೊಂಡಿರೋದು, ಅಂದ್ರೆ ಆಲ್ರೆಡಿ ಯಾರು ಯೂಸ್ ಮಾಡಿದ್ದಾರೆ ಅವ್ರ ಹತ್ರ ತಗೊಂಡಿರೋದು. ಸುಮಾರು 4 ಜನ ಹತ್ರ ಅದ್ರ ಯೂಸರ್ಸ್ ಹತ್ರ, 4 ಜನ ಯೂಸರ್ಸ್ ಹತ್ರ, ಮತ್ತು 4 ಜನ ಹತ್ರ ಅದ್ರ ಬಗ್ಗೆ ಕೆಲವರು ತುಂಬಾ ಸ್ಟಡಿ ಮಾಡ್ತಾರೆ. ಅಂದ್ರೆ ಕೆಲವೊಮ್ಮೆ ಈ ಆಟೋಮೊಬೈಲ್ ಫೀಲ್ಡ್ ಅಲ್ಲಿ ಕೆಲವರು ತುಂಬಾ ಇಂಟ್ರೆಸ್ಟ್ ಇರ್ತದೆ. ಸೊ ಆ ಫೀಲ್ಡ್ ಅಲ್ಲಿ ಯಾರು ಇದ್ದಾರೆ ಅಂತ ಅವರನ್ನು ನೋಡಿ 4 ಜನ ನಂಗೆ ಸಿಕ್ಕಿದ್ದಾರೆ. ಅದ್ರ ನಂಗೆ ಕ್ಲೋಸ್ ಒಬ್ರು ನಿತಿನ್ ಅಂತ ಇದ್ದಾರೆ, ಅವರು ಕೂಡ ಅದ್ರ ಬಗ್ಗೆ ಸುಮಾರು ರಿವ್ಯೂ ಕೊಟ್ಟಿದ್ದಾರೆ. ಅಂದ್ರೆ ಅವರು ಅದ್ರ ಬಗ್ಗೆ ತುಂಬಾ ಸ್ಟಡಿ ಮಾಡಿದ್ದಾರೆ. ಸೊ ಅವರ ಕೆಲ ಪಾಯಿಂಟ್ಸ್. ಮತ್ತೆ ಪರ್ಸನಲಿ ನಾನು ರೈಡ್ ಮಾಡಿದ್ದು 1-2 ಸಲ ಅಷ್ಟೇ, ಬಟ್ ಈ ತರ ಮಾಡಿರ್ಲಿಲ್ಲ. ಆಕ್ಚುಲಿ ನಾನು ಇದನ್ನು ತಗೊಳ್ಳೋ ತನಕ ನಾನು ಮಾಡಿಲ್ಲ. ಬಟ್ ಓವರ್ ನನಗೆ ಬೇಕಾಗಿದ್ದು ಓಡಿಸಿದಾಗ ನಂಗೆ ನಿಜವಾಗ ನಂಗೆ ಅಷ್ಟು ಟೆಕ್ನಿಕಲ್ ಆಗಿದ್ರೆ ನಂಗೆ ಅರ್ಥ ಆಗುತ್ತೆ. ನಾವು ಒಂದ್ಸಲ ಗಾಡಿ ತಗೊಂಡು ಹೋಗಿ ಬಂದಾಗ ಅಷ್ಟು ಟೆಕ್ನಿಕಲ್ ಆಗಿದ್ರೆ ಮಾತ್ರ ಗೊತ್ತಾಗ್ಬೋದು. ಇಲ್ಲಾಂದ್ರೆ ನಾನು ಜನರಲ್ ಆಗಿ ಗಾಡಿ ತಗೊಂಡು ಯಾವ್ದಾದ್ರು ನಂಗೆ ಆಗುತ್ತೆ, ತುಂಬಾ ಡಿಫ್ರೆನ್ಸ್ ಆಗುದಿಲ್ಲ. ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲಿಲ್ಲ. ನಾನು ಗಾಡಿ ತಗೊಂಡು ಹೋಗಿ ಹೇಗಿದೆ ನೋಡ್ಲಿಕ್ಕೆ ಹೋಗ್ಲಿಲ್ಲ. ನಾನು ಬೇರೆಯವ್ರು ಯೂಸ್ ಮಾಡಿದನ್ನು ತಗೊಂಡು ಅದ್ರ ಮೇಲೆ ನಾನು ಜಾಸ್ತಿ ಆ ರಿವ್ಯೂ ತಗೊಂಡು ನಾನು ಪ್ಲಾನ್ ಮಾಡಿದ್ದು. ಒಟ್ಟಿನಲ್ಲಿ ಏತರ ಅಂತ ಹೇಳುವಂಥದ್ದು ನಿಮ್ಗೆ ಅಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸದ್ಯಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕಂದ್ರೆ ಇಷ್ಟು ಲಾಸ್ಟ್ ಬೇರೆ ಗಾಡಿನ ಯೂಸ್ ಮಾಡಿ ಇದನ್ನು ಯೂಸ್ ಮಾಡಿದಾಗ, ಮತ್ತೆ ಇದು ಲೈಟ್ ವೇಟ್ ಇರುತ್ತೆ ಅಂತ ಕೆಲವರ ತಲೆಯಲ್ಲಿ ಇರ್ಬೋದು. ಗಾಡಿ ನಿಜವಾಗ್ಲೂ ಇಲ್ಲ, ಅಲ್ಯೂಮಿನಿಯಂ ಫ್ರೇಮ್ ಇರೋದ್ರಿಂದ ವೇಟ್ ಇದೆ, ರೋಡ್ ಗ್ರಿಪ್ ಇದೆ. ನಿಮ್ಗೆ ಸ್ಪೀಡ್ ಹೋಗೋಕ್ಕೂ ಏನು ಗೊತ್ತಾಗುದಿಲ್ಲ. ಅಂದ್ರೆ ನನ್ನ ಫೀಲ್ ಒಂದಿತ್ತು, ಗಾಡಿ ಲೈಟ್ ವೇಟ್ ಇದ್ರೆ
ಹೋಗುವ ಹೌದು, ಇದಾಗ್ಬೋದು ಏನಾದ್ರು ಅಂತ. ಅಂದ್ರೆ ಆ ತರದ್ದು ಏನು ಎಷ್ಟು ಸ್ಪೀಡ್ ವರೆಗೆ ಹೋಗ್ಲಿಕ್ಕೆ ಆಗ್ತದೆ ಈ ಗಾಡಿಯಲ್ಲಿ ಎಲೆಕ್ಟ್ರಿಕ್? 90 ತನಕ 90 ತನಕ ಏನು ಹೋಗುತ್ತೆ problem ಹೋಗುತ್ತೆ ಹೋಗುತ್ತೆ ಹೋಗುತ್ತೆ. 90 ಅಂದ್ರೆ ಒಂದು ಒಳ್ಳೆ ಒಳ್ಳೆ ಸ್ಪೀಡ್. ಸ್ಪೀಡ್ 90 ಅಲ್ಲಿ ಆರಾಮ್ಸೆ ನಾನು ನಮ್ಮ ಈ ರೋಡ್ ಅಲ್ಲಿ ಹೌದು, ಗೊತ್ತಿದೆ. ಹೋಗ್ತದೆ. ಎಲೆಕ್ಟ್ರಿಕ್ ಸ್ಕೂಟಿ ತಗೊಳ್ಳುವಂತವರಿಗೆ ಏನಾದ್ರು ಒಂದು ಸಲಹೆ ಕೊಡ್ಲಿಕ್ಕಿದ್ರೆ? ಅದೇ ಆ ಎಲೆಕ್ಟ್ರಿಕ್ ಸ್ಕೂಟಿ ಪರ್ಪಸ್ ಅವ್ರದ್ದು ಮೇನ್ ಅವ್ರಿಗೆ ಬೇಕಾ ಬೇಡ ಅಂತ ಹೇಳಿದ್ರೆ ಅವ್ರು ಅದನ್ನು ಅಂದ್ರೆ ಅನಲೈಸ್ ಮಾಡ್ಕೋಬೇಕು. ಈಗ ಕೆಲವರಿಗೆ ಜಸ್ಟ್ ಒಂದು ಮನೆಯಿಂದ ಹೋಗಿ ಬರೋದು ಒಂದ್ಸಲ ಮಾತ್ರ, ದಿವಸಕ್ಕೆ ಬೆಳಿಗ್ಗೆ ಹೋಗುದು ಸಂಜೆ ಬರುದು, ಆತದವರಿಗೆ ಅದು ಅಷ್ಟು ಯೂಸ್ಫುಲ್ ಆಗ್ಲಿಕ್ಕಿಲ್ಲ ಅಂತ ಕಾಣ್ತದೆ. ಅಂದ್ರೆ ಈಗ ಯಾವ್ದೋ ಬಿಸ್ನೆಸ್ ಮಾಡ್ತಾ ಇದ್ರೆ ದಿನಕ್ಕೆ ಒಂದು 4-5 ಸಲ, ಅದೊಂದು ದಿನಕ್ಕೆ 10 ಸಲ ಓಡ್ತೀರಿ ಅಂತ ಹೇಳಿದ್ರೆ ಆವಾಗ ನಾನು ಇದನ್ನ ರೆಫರ್ ಮಾಡಿ ಅಂತ ಹೇಳ್ತೇನೆ. ಅಂದ್ರೆ ಯೂಸ್ ಮಾಡಬಹುದು, ಯಾಕಂದ್ರೆ ನನಗೆ ಅವ್ರಿಗೆ ಬೆನಿಫಿಟ್ ಇದೆ. ಇಲ್ಲ ಅಂತ ಹೇಳಿದ್ರೆ ಕೆಲವರಿಗೆ ಲಾಂಗ್ ಹೋಗ್ಬೇಕು. ಈಗ ರೆಗ್ಯುಲರ್ ಕೆಲವರು ಪುತ್ತೂರಿಗೆ ಹೋಗಿ ಬರ್ತಾರೆ, ಅಂತವರಿಗೆಲ್ಲ ಇದು ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದ್ರೆ ಚಾರ್ಜ್ ಮಾಡ್ಲೇಬೇಕು, ಅಲ್ಲಿ ಹೋಗುದು ಇಲ್ಲಿ ಬರುವಾಗ ಚಾರ್ಜ್ ಮಾಡ್ಕೊಳ್ಬೇಕು, ಮಧ್ಯದಲ್ಲಿ ಪವರ್ ಇಲ್ಲ ಅಂತ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಅದೇ ಹತ್ರದಲ್ಲಿ ಇದ್ಕೊಂಡು ಹತ್ರದಲ್ಲಿ ಬಿಸ್ನೆಸ್ ಮಾಡೋರಿಗೆ, ಸುಮಾರು ಸಲ ಹೋಗಿ ಬರೋರಿಗೆ ಇದು 100% ಬೆನಿಫಿಟ್ ಇದೆ. ಇಲ್ಲಾಂದ್ರೆ ಫ್ಯೂಯಲ್ ಬೆಟರ್ ಆಗ್ತದೆ. ಲಾಂಗಿಗೆಲ್ಲ ಅಷ್ಟು ಕಂಫರ್ಟಬಲ್ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ನಂಗೆ ಹೋಗಿ ಚಾರ್ಜ್ ಮಾಡ್ಬೇಕು ಸಿಗದಿದ್ರೆ. ಈಗ ನೀವು ಇನ್ನೊಂದು ಸರಾಸರಿ 30 ಕಿಲೋಮೀಟರ್ ಅಂತ ಹೇಳ್ತೀರಿ ನೀವು ಒಂದು ದಿನಕ್ಕೆ ನೀವು ಓಡಿಸುವಂತದ್ದು. ಈ 30 ಕಿಲೋಮೀಟರ್ ಹಾಗೆ ನೀವು ಓಡಿಸಿದಾಗ ನಿಮ್ಗೆ 5 ವರ್ಷ ಆಗುವಾಗ ಇದರ ಅಸಲು ಬಂದಿರುತ್ತೆ, ಆ ತರ ಲೆಕ್ಕ ಹಾಕೋದಿದ್ರೆ? ಆಲ್ಮೋಸ್ಟ್ ಒಂದು ನಾನು ಲೆಕ್ಕಾಚಾರದಲ್ಲಿ ನನಗೆ ಬರ್ತದೆ, ಬೆನಿಫಿಟ್ ಇದೆ. ಎಕ್ಸಾಕ್ಟ್ ನಾನು ಲೆಕ್ಕ ಹಾಕ್ಲಿಲ್ಲ, ಬಟ್ ಒಂದು ಈಗ ನಾನು ಕ್ಯಾಲ್ಕುಲೇಟ್ ಮಾಡಿದ್ದು ನಾನೊಂದು ವಾರದಲ್ಲಿ ನಾನು ಪೆಟ್ರೋಲ್ ಎಷ್ಟು ಯೂಸ್ ಮಾಡ್ತೀನ, ಸೊ ಆ ಜಾಗಕ್ಕೆ ನಾನು ಇದನ್ನ ಲೆಕ್ಕ ಹಾಕೊಂಡು ಹೋದ್ರೆ 100%. ಯಾಕೆ ಈ ಮಾತನ್ನ ಕೇಳಿದೆ ಅಂತ ಹೇಳಿದ್ರೆ, ನಮ್ಮ ಈ ಗ್ರಾಮೀಣ ಭಾಗದವರು ಏನ್ ಮಾಡ್ತಾರೆ ಅಂತ ಲೆಕ್ಕ ಹಾಕೋದಾದ್ರೆ, ಒಂದು ಸ್ಕೂಟಿ ತಗೊಳ್ಬೇಕಂದ್ರೆ 1 ಲಕ್ಷ ರೂಪಾಯಿ ಕೊಟ್ಟು ಒಂದು ಪೆಟ್ರೋಲ್ ಸ್ಕೂಟಿ ತಗೋತೀವಿ. ಅದಕ್ಕೆ ಪೆಟ್ರೋಲ್ ಹಾಕ್ತಾ ಹೋದ್ರೆ ಸಾಕು, ಒಂದು 5 ವರ್ಷ ಬಿಟ್ಟಾಗ ಅದನ್ನೊಂದು 30,000 ರೂಪಾಯಿಗೆ ರೀಸೇಲ್ ಮಾಡಬಹುದು ಅಂತ ಹೇಳುವಂತ ಲೆಕ್ಕಾಚಾರ ಎಲ್ಲರೂ ಈ ಗ್ರಾಮೀಣ ಭಾಗದವರದ್ದು ಒಂದು ಲೆಕ್ಕಾಚಾರ ಬೇರೆ ಇರುತ್ತೆ. ಸಿಟಿಯವರದ್ದು ಆ ತರ ಅಲ್ಲ. ಸಿಟಿಯವರು ಇನ್ನು 5-10 ಸಾವಿರ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ಬಿಟ್ಬಿಡುವಂತವ್ರು ಇರ್ತಾರೆ. ಆದ್ರೆ ಗ್ರಾಮೀಣ ಭಾಗದಲ್ಲಿ ಒಂದು ಅದು ಡಿಫ್ರೆಂಟ್ ಇರುತ್ತೆ, ಆ ಒಂದು ಮೈಂಡ್ ಸೆಟ್. ಆ ಒಂದು ಮೈಂಡ್ ಸೆಟ್ ನವರಿಗೆ ಇದನ್ನು ಲೆಕ್ಕಾಚಾರ ಹಾಕಿದ್ರೆ ಸರಿ ಆಗ್ತದ ಅಂತ ಕೇಳುವಂತ. ಹೌದು, ಅದು ಸ್ವಲ್ಪ ರೀಸನಬಲ್ ಕ್ವಶನ್ ಅಂತ ಹೇಳಿದ್ರೆ, ನಮ್ಗೆ ಹಳ್ಳಿಯಲ್ಲಿ ಥಿಂಕ್ ಮಾಡೋರ್ಗು ಅದು ಸ್ವಲ್ಪ ಕಷ್ಟ ಇದೆ. ಯಾಕಂದ್ರೆ ರೀಸೇಲ್ ವ್ಯಾಲ್ಯೂ ಮತ್ತೆ ಸಿಗುದು ಸ್ವಲ್ಪ ಕಷ್ಟ, ಹೋದಾಗ ಅದಕ್ಕೆ ವ್ಯಾಲ್ಯೂ ಸಿಗುದು ಕಷ್ಟ. ಬಟ್ ಅದೇ ನಾನು ಹೇಳಿದಲ್ಲ, ಅದನ್ನ ಆ ಯೂಸ್ ಮೇಲೆ ನಾವು ಅದನ್ನ ಯಾವ ಪರ್ಪಸ್ಗೆ ತಗೊಂಡಿದ್ದೇವೆ, ನಮ್ಗೆ ಎಷ್ಟು ಯೂಸ್ ಆಗ್ತದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನನಗೆ ಅದು ಯೂಸ್ಫುಲ್ ಅಲ್ವಾ ಅಂತ ಹೇಳುದು ಆವಾಗ ನನಗೆ ಅದು ಗೊತ್ತಾಗೋದು. ಇಲ್ಲಾದ್ರೆ ಎಲ್ರಿಗೂ ಸೂಟ್ ಆಗ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಎಲೆಕ್ಟ್ರಿಕ್ ಸ್ಕೂಟಿ ಡೈಲಿ ಯೂಸ್ ಮಾಡುವವರಿಗೆ ಖಂಡಿತ ಮಾಡಬಹುದು, ಲಾಭ ಇದೆ. ಆದ್ರೆ ತಗೊಳ್ಳೋರಿಗೆ ಬ್ರ್ಯಾಂಡ್ ತಗೊಂಡ್ರೆ ಸ್ವಲ್ಪ ಹೌದು. ಅಂದ್ರೆ ಮೇನ್ ಅದೇ ಬ್ಯಾಟ್ರಿ ಇದ್ದು ಸ್ವಲ್ಪ ರಿಲೇಟೆಡ್ ಇಶ್ಯೂ ಇಲ್ದಿರೋಂಥದ್ದು, ಮತ್ತೆ ಪ್ಲಸ್ ಸರ್ವಿಸ್. ಬಟ್ ಸರ್ವಿಸ್ ನನಗೆ ದೊಡ್ಡ ಸರ್ವಿಸ್ ಬರ್ಲಿಕ್ಕಿಲ್ಲ ಅಂತ ಕಾಣ್ತದೆ, ಜನರಲ್ ಆಗಿ ನೋಡುವಾಗ ಬರ್ಲಿಕ್ಕಿಲ್ಲ. ಮೇನ್ ಆಗಿ ಬ್ಯಾಟ್ರಿದು ಚೆನ್ನಾಗಿದೆ ಅಂತಾದ್ರೆ ಖಂಡಿತ ನೋಡ್ಬೋದು. ಯಾವ ಬ್ರ್ಯಾಂಡ್ ಆದ್ರೆ, ಅಂದ್ರೆ ಕಂಪನಿ ಯಾವ ಕಂಪನಿ ಸುಮಾರು ಈಗ ಬ್ಯಾಟ್ರಿ ಕಂಪನಿಗಳು ಬಂದಿದೆ ಅಂದ್ರೆ ಇದರಲ್ಲಿ. ಸೊ ಯಾವ್ದು ಬೆಸ್ಟ್ ಅಂತ ನೋಡ್ಕೊಂಡು ಬೆಟರ್. ಇವಿಷ್ಟು ರಾಜೇಶ್ ಅವರ ಮಾತುಗಳಾಯ್ತಾ. ನೀವು ಯಾರೇ ಎಲೆಕ್ಟ್ರಿಕ್ ಸ್ಕೂಟಿ ತಗೊಳ್ಳೋಂತ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ, ಪ್ರತಿಯೊಂದು ವೆಹಿಕಲ್ ನ ಬಗ್ಗೆ ರಿವ್ಯೂ ನೋಡ್ಕೊಳ್ಳಿ. ಒಂದು ವಿಶ್ವಾಸಾರ್ಹ ಏನು ಬ್ರ್ಯಾಂಡ್ ಇದೆ ಆ ಬ್ರ್ಯಾಂಡ್ಗಳದ್ದು ಮಾತ್ರ ನೀವು ತಗೊಳ್ಳಿ ಅಂತ ಹೇಳುವಂತ ಒಂದು ಮಾತನ್ನು ಅವರು ಹೇಳಿದ್ರು. ಈ ಮೊದಲು ಒಂದು ನಾಗರಾಜ್ ಎನ್ ಕೆ ಅಂತವ್ರು, ಅವರು ಕೂಡ ಒಂದು ಹೀರೋ ವಿಡಾ ವೆಹಿಕಲ್ ನ ಬಗ್ಗೆ ರಿವ್ಯೂ ಹೇಳ್ಬೇಕಾದ್ರೆ ಅವರು ಕೂಡ ಅದೇ ಮಾತನ್ನು ಹೇಳಿದ್ರು. ಎಷ್ಟೋ ಹೊಸ ಕಂಪನಿಗಳು ಬರ್ತಾ ಇದೆ, ರೇಟ್ ಕಡಿಮೆ ಅಂತ ಹೇಳ್ಕೊಂಡು ನಾವು ಹೊಸ ಕಂಪನಿಗಳಿಗೆ ನಾವು ಹೋಗ್ತೇವೆ, ಆ ಒಂದು ಕಂಪನಿಯವರ ಒಂದೊಂದು ವೆಹಿಕಲ್ ನ ಯೂಸ್ ಮಾಡ್ತೀವಿ. ಆದ್ರೆ ನಾಳೆ ಏನಾದರೂ ಬ್ಯಾಟ್ರಿ ಇಶ್ಯೂಸ್ ಬಂದಾಗ ನಮ್ಗೆ ಯಾರು ಒಂದು ಮಾತನಾಡ್ಲಿಕ್ಕೂ ಜನ ಸಿಗೋದಿಲ್ಲ, ಉತ್ತರ ಕೊಡ್ಲಿಕ್ಕೂ ಜನ ಇರೋದಿಲ್ಲ. ಅಂತಹ ಮತ್ತೆ ಸಮಸ್ಯೆಗಳನ್ನು ಎದುರಿಸೋದಕ್ಕಿಂತ ಮೊದಲೇ ನಾವು ಅದಕ್ಕಿಂತ ಮೊದಲೇ ಎಲ್ಲವನ್ನು ಥಿಂಕ್ ಮಾಡಿಕೊಂಡು ನಮಗೆ ಇಷ್ಟಾದಂತಹ ಬ್ರ್ಯಾಂಡನ್ನು ಸೆಲೆಕ್ಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳುವಂಥ ಒಂದು ಮಾತನ್ನು ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವೇನಾದರೂ ಎಲೆಕ್ಟ್ರಿಕ್ ಸ್ಕೂಟಿಯನ್ನು ಒಂದು ಕ್ರೇಜ್ ಇದ್ದರೆ, ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟ, ನೀವೇನಾದರೂ ಎಲೆಕ್ಟ್ರಿಕ್ ಸ್ಕೂಟಿಯನ್ನು ಯೂಸ್ ಮಾಡ್ತಾ ಇದ್ರೆ, ನೀವು ಯೂಸ್ ಮಾಡ್ತಿರುವಂತಹ ಎಲೆಕ್ಟ್ರಿಕ್ ಸ್ಕೂಟಿಯ ಪರ್ಫಾರ್ಮೆನ್ಸ್ ಹೇಗಿದೆ, ಎಷ್ಟು ಮೈಲೇಜ್ ಕೊಡ್ತಾ ಇದೆ, ಎಲ್ಲ ವಿಚಾರಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಯಾಕಂತ ಹೇಳಿದ್ರೆ ನಮ್ಮ ಈ ವಿಡಿಯೋನ ನೋಡಿಕೊಂಡು ಯಾರಾದರೂ ಹೊಸ ಎಲೆಕ್ಟ್ರಿಕ್ ವೆಹಿಕಲ್ ಪರ್ಚೇಸ್ ಮಾಡಲಿಕ್ಕೆ ಯಾರಾದರೂ ಪ್ಲಾನ್ ಮಾಡ್ತಾ ಇದ್ರೆ ಅವರಿಗೂ ಏನಾದರೂ ಯೂಸ್ಫುಲ್ ಆಗಿರ್ಬೋದು ನೀವು ಹಾಕುವಂಥ ಒಂದೊಂದು ಕಮೆಂಟ್ ಕೂಡ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.